बेळगाव महापालिकेच्या आर्थिक दिवाळखोरी प्रकरणी दोषी अधिकाऱ्यांवर कारवाई करण्यासाठी जिल्हाधिकाऱ्यांच्या नेतृत्वाखाली चौकशी करण्यात येणार असल्याचे जिल्हा पालकमंत्री सतीश जारकीहोळी यांनी सांगितले। बुधवारी बेळगावमध्ये पत्रकारांशी बोलताना ते म्हणाले की कोर्टाने 20 कोटी रुपयांची ठेवी करण्याचा आदेश दिला आहे। एसीआयना पैसे डिपॉझिट करावे लागतील। पूर्वीच्या अधिकाऱ्यांच्या चुका तपासण्यासाठी सरकारने कार्यवाही करावी लागेल असे ते म्हणाले। ಆದಂತೆ ಆಗಿದೆ ಆ ಥರ ಪ್ರಶ್ನೆ ಇಲ್ಲ। ಇನ್ನೊಂದು ಕಡೆ ಕೋರ್ಟ್ ಆದೇಶ ಆಗಿದೆ, ಅವರೀಗ ಎ ಸಿ ಅವರಿಗೆ ದುಡ್ಡು ಡಿಪಾಸಿಟ್ ಮಾಡ್ತಿದ್ದಾರೆ। ಅವ್ರ ನಿನ್ನೆ ನಿರ್ಣಯ ಪ್ರಕಾರ ಕೋರ್ಟ್ ಆದೇಶ ಪ್ರಕಾರ ಅವ್ರ ಹಿಂದೆ ಯಾರೋ ಒಂದು ಅಧಿಕಾರಿ ತಪ್ಪು ಮಾಡಿದ್ದಾರೆ। ಇನ್ನು ಅವರ ಬಗ್ಗೆ ಸರ್ಕಾರ ಎನ್ಕ್ವೈರಿ ಮಾಡಬೇಕಾಗಿದೆ। ಅದು ಸಪ್ರೇಟ್ ಇಶ್ಯೂ, ಅದರಲ್ಲಿ 2-3 ವಿಷಯ ಇದೆ। ಚರ್ಚೆ ಅಂದರೆ ಏನಾರು ಉಳಿಸ್ಲಿಕ್ಕೆ ಸಾಧ್ಯ ಇದೆಯಾ? ಯಾಕಂದರೆ ರೋಡ್ ಮಾಡಿದವರು ಸ್ಮಾರ್ಟ್ ಸಿಟಿ ಅವರು ಅದನ್ನು ಪೇಮೆಂಟ್ ಮಾಡಬೇಕಾಯಿತು ಅಕ್ವಿಷನ್ದು। ಈಗ ಅದನ್ನು ಮಹಾನಗರ ಪಾಲಿಕೆ ಹಾಕಿದ್ದು ತಪ್ಪಂತ ನಮ್ಮ ವಾದ। ಸೊ ಹಿಂದೆ ಅಧಿಕಾರಿ ಯಾರನ್ನೂ ಕೇಳದೆ ಆವಾಗ ಡಿ ಸಿ ಅವರು ಆಡಳಿತಾಧಿಕಾರಿ ಇದ್ರು, ಅವರು ಹಿಂದಿನ ಡಿ ಸಿ ಅವ್ರು ಇಲ್ದಾಗೇನ ಜಗದೀಶ್ ಅನ್ನೋ ಕಮಿಷನರ್ ಯಾರು ಕೇಳದೆ ತಾನೇ ಸರ್ಕಾರಕ್ಕೆ ಪ್ರಪೋಸಲ್ ಕಳಿಸಿ ಇಷ್ಟು ದುಡ್ಡು ಕೊಡಬೇಕಾಗಿದೆ, ನಾವು ಕೊಡ್ತೀವಿ ಅಂತ। ಸೊ ಅಲ್ಲಿ ತಪ್ಪು ಮಾಡಿದ್ದಾರೆ। ಆದರೆ ಈಗ ಅದೆಲ್ಲ ಪ್ರೊಸೆಸ್ ಆಗಿ ಸರ್ಕಾರ ಅದಕ್ಕೆ ಅನುಮತಿ ಕೊಟ್ಟು ಇವ್ರು ಕೋರ್ಟ್ನಲ್ಲಿ ಹೋಗಿ ಅಫಿಡವಿಟ್ ಮಾಡಿ ಹಾಗಿದ್ರೆ ಕೋರ್ಟ್ನಲ್ಲಿ ರೆಕಾರ್ಡ್ ಆಗಿದೆ। ಈಗ ನೀವಾಗ ಕೊಡ್ತಾ ಇದ್ರೆ ಈಗ ಯಾಕೆ ಕೊಡ್ತಲ್ಲ ಅಂತ ಅವರು ವಾದ ಕೋರ್ಟ್ನಲ್ಲಿ। ಅದಕ್ಕೆ ಈಗ ಡಿಪಾಸಿಟ್ ಮಾಡ್ತಿದ್ದಾರೆ ಕಾರ್ಪೊರೇಷನಿಂದ। ಆದರೆ ಅಧಿಕಾರಿ ಮ್ಯಾಗ ಮಾತ್ರ ಶಿಕ್ಷೆ ಆಗಲೇಬೇಕು, ಯಾರು ತಪ್ಪು ಕೋರ್ಟಿಂದ 8 ವಾರ ಗಡುವು ಕೊಟ್ಟಿದ್ದು ಸರ್। ಕೋರ್ಟಲ್ಲಿ ವಿಚಾರಣೆ ನಡೆದು ಏಕಾಏಕಿ ಆಗಿಲ್ಲ ಸರ್। ಅಲ್ಲಿ 8 ವಾರ ಗಡುವು ಕೊಟ್ಟಾಗ ನೀವು ಯಾರು ಕಾನೂನು ವಿಭಾಗದವ್ರು ಯಾರು ಹಾಜರಾಗಿಲ್ಲ। ಹಾಜರಾಗಿದ್ದಾರೆ, ಅದು ಹೆಂಗೆ ಬೇಕಾ ಹಂಗೆ ಬರೆದು ಕೊಟ್ಟಿದ್ದಾರೆ ಅಟ್ಟ ಹಾಜರಾಗ್ಯಾರ। ಏನಿಲ್ಲ, ತಮಗೆ ಹೆಂಗೆ ಬೇಕೆ ರಾಜಕೀಯ ಒತ್ತಡದಿಂದ ಹೆಂಗೆ ಬೇಕಾ ಹಂಗೆ ಬರೆಸಿ ಕೊಟ್ಟಿದ್ದಾರೆ ಇವರು। ಅದು ಇನ್ನೇನು ಮಾಡಲಿಕ್ಕಾಗಲ್ಲ ಕೋರ್ಟ್ನಲ್ಲಿ। ಇವ್ರು ಹೋಗಿ ಇವರಾಗೆ ಬರೆದು ಕೊಟ್ಟ ಮ್ಯಾಗ ಕೋರ್ಟ್ ಏನು ನೀವೇ ಬರೆದು ಕೊಟ್ರಿ ಕೊಡಂತಾರೆ ಅವ್ರು ಅಷ್ಟೇ। ಇನ್ನೂ 6 ಕೋಟಿ ಅದಕ್ಕೂ ಸದ್ಯಕ್ಕೆ 27 ಕೋಟಿ ಇದೆ, ಅಂದರೆ ಪೂರ್ತಿ ಜೀರೋ ಆಗಿದೆ। ಅಲ್ಲಿ ಇದ್ದವರು ನಿನ್ನೆ ಅವ್ರು ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು। ಯಾರು ನಿನ್ನೆ ಆಡಳಿತ ಪಕ್ಷದವರು ಅವರು ಕೂಡ ಯಾರು ತಪ್ಪು ಮಾಡಿದಾರೆ ಅದನ್ನು ಕಂಡುಹಿಡಿಯಬೇಕಲ್ಲ, ದುಡ್ಡು ಕೊಡೋದು ಬೇರೆ। ಹಿಂದೆ ಕೂಡ ಒಬ್ಬರೇ ನಿರ್ಧಾರ ಮಾಡಿದ್ದಾರೆ ಕಮಿಷನರ್ ಅವರು। ಸೊ ಡಿ ಸಿ ಅವ್ರ ಗಮನಕ್ಕೆ ಕೂಡ ಬಂದಿಲ್ಲ ಅದು। ಸೊ ಈಗ ಭಾಳ ಸಮಸ್ಯೆ ಇದೆ। ಈಗಂತೂ ಡಿಪಾಸಿಟ್ ಮಾಡ್ತಿದ್ದಾರೆ ಅವರು ಡಿ ಸಿ ಅವ್ರ ಕಡೆ। ಅದು ಮಾಡೋಣ ಈಗ, ಯಾಕಂದ್ರೆ ಅದಕ್ಕೆ ಡಿ ಸಿ ಅವರು ಚರ್ಚೆ ಮಾಡ್ತಿದ್ದಾರೆ, ಒಪ್ಪಿಸಿದೆ ಅವ್ರಿಗೆ ಎಲ್ಲಿ ಲ್ಯಾಪ್ಸ್ ಆಗಿದೆ, ಏನು ನ್ಯೂನತೆ ಆಗಿದೆ, ನಮ್ಮ ದುಡ್ಡು ಉಳಿಸ್ಕೊಳ್ಳಿಕ್ಕೆ ಅದನ್ನು ಸ್ಮಾರ್ಟ್ ಸಿಟಿ ಅವ್ರು ಕೊಡಬೇಕಂತ ನಮ್ಮದು ಡಿಮಾಂಡ್ ಇದೆ, ಅವ್ರು ಕೊಡಬೇಕು। ಯಾಕಂದ್ರೆ ಅವರು ಇಲ್ಲೆಲ್ಲ ಕ್ರಿಮಿನಲ್ ಕೇಸ್ ಇಲ್ಲ, ಮೊದಲು ಅದು ಏನು ಮಾಡಿದ್ದಾರೆ ಅಂತ ಚೆಕ್ ಮಾಡೋಣ, ಅವನ ಮ್ಯಾಗಂತೆ ಎನ್ಕ್ವೈರಿ ಆಗಲೇಬೇಕು। ಯಾಕಂದರೆ ಯಾರಿಗೂ ಗಮನಕ್ಕಿಲ್ಲದೆ ಸ್ವಂತ ಒಬ್ಬ ಅಧಿಕಾರಿ ಇಷ್ಟು ದೊಡ್ಡ ನಿರ್ಧಾರ ತೆಗೆದುಕೊಳ್ಳೋದಕ್ಕೂ ಸಾಧ್ಯ ಇಲ್ಲ, ತೊಗೊಂಡಾರೆ। ಅವ್ರಿಗೆ ಡಿ ಸಿ ಅವ್ರಿಗೆ ನಾವು ಕೂಡ ಅವರ ಮಂತ್ರಿಗಳ ಗಮನಕ್ಕೆ ತರ್ತೀವಿ ಸರ್। ತಾವು ಜಿಲ್ಲಾ ಮಂತ್ರಿಯಾಗಿ ನಿನ್ನೆ ಏನು ನಿರ್ಣಯ ಕೈಗೊಂಡಿದ್ದಾರೆ ಮಹಾನಗರ ಪಾಲಿಕೆಯಲ್ಲಿ, ಅದಕ್ಕೆ ಸಮ್ಮತಿ ಇದೆನಾ? ನಿಮ್ಮ ಸಮ್ಮತಿ ಇದೆ? ಇಲ್ಲ, ಅದಕ್ಕೆ ನಮ್ಮ ಸಮ್ಮತಿ ಇಲ್ಲ। ಯಾಕಂದರೆ ಅದನ್ನು ಅವ್ರು ಯಾರು ತಪ್ಪು ಮಾಡ್ಯಾರ ಮ್ಯಾಗ ಆಕ್ಷನ್ ತೊಗೊಳ್ಳಿಕ್ಕೆ ಅವ್ರು ಬರೀಬೇಕಾಗಿತ್ತು ಸರ್। ಈಗ ನಿನ್ನೆ ರಾಜು ಸೇಠ್ ಅವರು ಒಂದು ಸಲಹೆ ಕೊಟ್ಟರು, ಸದ್ಯಕ್ಕೆ 5 ಕೋಟಿ ರೂಪಾಯಿ ಕಟ್ಟಿ ಕೋರ್ಟ್ಗೆ ಒಂದು ಅವಕಾಶ ಕೇಳ್ರಿ, ಪ್ರೇ ಮಾಡ್ರಿ ಅಂತ, ಯಾರೂ ಅದಕ್ಕೆ ಒಪ್ಪಲಿಲ್ಲ। ಅದೇ ಒಪ್ಪಲಿಲ್ಲ, ಹಿಂದೆ ಮಾಡಿದವರು ಅವರೇ। ಹಿಂದೆ ಇದನ್ನು ತರಾತುರಿಯಲ್ಲಿ ಇದನ್ನು ದುಡ್ಡು ಕೊಡಬೇಕಂತ ಹೇಳಿದವರು ಅವರೇ, ಹೀಗಾಗಿ ಅವರೇ ಅದಾರೆ। ಅಲ್ಲಿಯೂ ಪಾತ್ರಧಾರಿ ಅವರೇ, ಇಲ್ಲಿ ಪಾತ್ರಧಾರಿ ಅವರೇ, ಹಿಂಗಾಗಿ ಆ್ಯಕ್ಷನ್ ಸೇಮ್ ಇದೆ ಅದು। ಇದ್ದೇ ಇದೆ, ಎಲ್ಲದ್ರಾಗ ಇದೆ, ಸ್ಮಾರ್ಟ್ ಸಿಟಿಯಲ್ಲಿ ಇದೆ, ಇಲ್ಲೂ ಇದೆ, ಎಲ್ಲ ಕಡೆ ಇದ್ದೇ ಇದೆ, ಏನು ಹೊಸದಲ್ಲ। ಭಾಳಷ್ಟು ಮಹಾನಗರ ಪಾಲಿಕೆ ನಷ್ಟ ಆಗ್ತೈತೆ, ಖಂಡಿತ ಆಗೇ ಆಗ್ತೈತೆ। ಈಗೇನು ಮಾಡಲಿಕ್ಕಾಗಲ್ಲ। ಈಗ ಡಿ ಸಿ ಎ ಸಿ ಅವ್ರಿಗೆ ಡಿಪಾಸಿಟ್ ಮಾಡ್ತಾರೆ, ಮುಂದೆ ಕಾನೂನು ಹೋರಾಟ ಇದೆ, ನೋಡೋಣ ಸರ್। ಅದು ನಿಮ್ಮ ಗಮನಕ್ಕೂ ಬಂದಿದೆ ಅಂತ ಅನ್ಕೊಂಡಿದ್ದೀನಿ। ಏನಂತಂದ್ರೆ ನಿಮ್ಮ ಕಾಂಗ್ರೆಸ್ ಸದಸ್ಯರೇ ಒಬ್ಬ ಬಿಜೆಪಿ MLA ಮನೆಯಲ್ಲಿ ಕೂತ್ಕೊಂಡು ಸುದೀರ್ಘವಾದಂಥ ಚರ್ಚೆ ಮಾಡುವಂಥದ್ದು, ಜೊತೆಗೆ ಆ ನಂತರ ಸಭೆಯಲ್ಲಿ ಪಾಲ್ಗೊಳ್ಳುವಂಥದ್ದು,
ಇಲ್ಲ ನೋಡ, ಏನು ಚರ್ಚೆ ಮಾಡಿದಾರೆ ನಮಗೆ ಗೊತ್ತಿಲ್ಲ. ಈಗ ಅಲ್ಲಿ ನಮ್ಮ ಶಾಸಕರ ಅದ್ರ ಬಗ್ಗೆ ಅಬ್ಜೆಕ್ಷನ್ ಮಾಡಿದ್ದಾರೆ. ತಂದಿದ್ದಾರೆ ಸರ್ ತಮ್ಮ ಭೇಟಿ ಏನಾದ್ರು ಇದೆಯಾ? ಇಲ್ಲ, ಅಲ್ಲೇ ಭೇಟಿಯಾಗಿದ್ದಿಲ್ಲ. ಶಾಸಕರು ಹೇಳಿದ್ರಲ್ಲ 7 ಕೋಟಿ ರೂಪಾಯಿನ ತುಂಬಬೇಕಂತ ಒಂದು ಸಲ ಇತ್ತು ಅವ್ರದ್ದು. ಅದ್ರ ಬಗ್ಗೆ ಚರ್ಚೆ ಮಾಡೋಣ. ನಾಳೆ ಕೋರ್ಟ್ ಡೇಟ್ ಮುಗಿಲಿ. स्मार्ट सिटी योजनेअंतर्गत रस्ते काम झाले आहे ते महापालिकेवर टाकून दोष शोधले जातात. दोषी अधिकाऱ्यांविरुद्ध त्वरित कारवाई केली जावी असेही ते म्हणाले. संकल्प शिंदे, KMM मराठी, बेळगाव.